ನಾವಿದ್ದೀವಿ ಇವತ್ತು ಕುವೆಂಪು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೀತಾ ಇರುವಂತಹ ಸಹ್ಯಾದ್ರಿ ಉತ್ಸವದ 2ನೇ ದಿನ ಪ್ರಾರಂಭವಾಗಿರುವಂಥದ್ದು. ಈಗ ತಾನೇ ಲಘು ಸಂಗೀತವನ್ನು ಹಾಡಿ ಬಂದಂಥ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸ್ಕೊಂಬರೋಣ. ಹಾಯ್ ಮ್ಯಾಮ್. ಹಾಯ್ ಸರ್. ನಿಮ್ಮ ನೇಮು? ಸಂಧ್ಯಾ. ಯಾವ ಕಾಲೇಜಿಂದ ಬಂದಿರೋದು? ಕಮಲ ನೆಹರು ಕಾಲೇಜ್ ಶಿವಮೊಗ್ಗದಿಂದ ಬಂದಿದ್ದೀನಿ. ಹೋದ ವರ್ಷ ಯಾವ ರೀತಿ ಕಾಂಪಿಟೇಷನ್ ಎಲ್ಲ ಮಾಡಿದ್ರಿ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್? ಹೋದ ವರ್ಷ ಅಂದರೆ ನಾನು ಬರೀ ವೆಸ್ಟರ್ನ್ ಸಾಂಗಿಗೆ ಮಾತ್ರ ಸೇರಿದ್ದೆ. ಈ ಸತಿ ಡಿಬೇಟ್ ಆಗಿರ್ಬೋದು ಮತ್ತು ಲಘು ಸಂಗೀತ ಮತ್ತು ವೆಸ್ಟರ್ನ್ ಸಾಂಗ್ ಮೂರಕ್ಕೂ ಸೇರಿದ್ದೀನಿ. ಇದರಿಂದ ನಂಗೆ ತುಂಬ ಖುಷಿ ಆಗ್ತಿದೆ. ಒಂದು ಕಲೆಗೆ ಬೆಲೆ ಕೊಟ್ಟಾಗ ನಮಗೆ ಹೇಗೆ ಖುಷಿಯಾಗತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೋದು. ಇದು ನಾವು ಬಹುಮಾನ ಬರಲೇಬೇಕು ಅಂತ ಏನಿಲ್ಲ. ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಎಷ್ಟೊಂದು ಜನ ಬಂದಿದ್ದಾರೆ. ಈಗ ಲಘು ಸಂಗೀತಕ್ಕೆ ನೋಡ್ಬೋದು 31 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಅವ್ರು ಹಾಡು ಕೇಳಿದಾಗ ನಮಗೂ ಖುಷಿ ಆಗುತ್ತೆ ಮತ್ತು ನಾವಲ್ಲಿ ಹೋಗಿ ಸ್ಟೇಜ್ ಮೇಲೆ ಮಾತಾಡಿದಾಗ ನಮಗೆ ಇನ್ನೂ ಖುಷಿ ಆಗುತ್ತೆ. ಈ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸಹ್ಯಾದ್ರಿ ಉತ್ಸವ? ಸಹ್ಯಾದ್ರಿ ಉತ್ಸವ ತುಂಬ ಚೆನ್ನಾಗಿದೆ ಸರ್. ನಾನು ಹಾಗೆ ಹೇಳಿದಾಗೆ ಹಿಂದಿನ ವರ್ಷವೂ ಬಂದಿದ್ದೆ ಮತ್ತು ಈ ವರ್ಷವೂ ಬಂದಿದ್ದೀನಿ. ನೆಕ್ಸ್ಟ್ ಇಲ್ಲೇ ಯೂನಿವರ್ಸಿಟಿಯಲ್ಲೇ ನಾನು MBA ಮಾಡೋದ್ರಿಂದ ಆವಾಗಲೂ ಇಲ್ಲೇ ಇರ್ಬೋದು ಅಂತ ನನಗೊಂದು ಖುಷಿ ಇದೆ. ಕುವೆಂಪು ಯೂನಿವರ್ಸಿಟಿ ಅಂದರೆ ಏನೋ ಒಂದು ನಮ್ಮದೇ ಕಾಲೇಜು ಅನ್ನೋ ರೀತಿ. ಯಾಕಂದರೆ ಕಮಲ ನೆಹರು ಕಾಲೇಜು ಕುವೆಂಪು ಯೂನಿವರ್ಸಿಟಿ ಅಂಡರಲ್ಲೇ ಬರೋದು. ಸೊ ಇದು ನಮ್ಮದೇ ಕಾಲೇಜು ಅನ್ನೋ ರೀತಿಯಲ್ಲೇ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಅಂದರೆ ಈಗ ಇದು ಸ್ಪರ್ಧೆಗೆ ಇದು ಮಾಡಿದ್ದೀರಾ, ಗೆಲ್ತೀನಿ ಅನ್ನೋ ಭರವಸೆ ಇದೆಯಾ ನಿಮಗೆ? ಭರವಸೆ ಅಂದರೆ ಈಗ ನಾನು ಲಘು ಸಂಗೀತಕ್ಕೆ ಹಾಡು ಹೇಳ್ತೀನಿ ಅಂತಲೇ ನಾನು ಇನ್ನೂ ಯೋಚನೆ ಮಾಡಿದ್ದಿಲ್ಲ. ಅಮ್ಮ ಹೇಳಿದ್ರು ನೇಮ್ ಕೊಡು ಹಾಡು ಹೇಳು ಅಂತ. ನಾವು ವೆಸ್ಟರ್ನ್ ಸಾಂಗ್ ಮತ್ತು ಡಿಬೇಟಿಗೆ ಅಷ್ಟೇ ನೇಮ್ ಕೊಟ್ಟಿದ್ದು. ಈಗ ಅಮ್ಮ ಹೇಳಿದ್ರು ಸರಿ ನೀವೊಂದು ಪ್ರಯತ್ನನಾದರೂ ಪಡು ಅಂತ ಹೇಳಿ ಅದಕ್ಕೋಸ್ಕರ ನಾನು ಹಾಡು ಹೇಳಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ಮಾತನಾಡಿದಂತಹ ಲಘು ಸಂಗೀತ ಆಡಿದಂತಹ ವಿದ್ಯಾರ್ಥಿನಿ ಸಂಧ್ಯಾ ಅವರಿಗೆ ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಅನಿಲ್, ನ್ಯೂಸ್ ಬ್ಯೂರೋ ಸಹ್ಯಾದ್ರಿ TV, ಶಂಕರಘಟ್ಟ.